ನಮಸ್ತೆ ಬ್ರದರ್. ನಮಸ್ತೆ. ನನ್ನ ಹೆಸರು ಪುಷ್ಪ ಅಂತ ಸರಾಕೆರೆಯಿಂದ. ಇವತ್ತು ಬ್ರದರ್ನ ಮೀಟ್ ಮಾಡ್ಲಿಕ್ಕಾಗಿ ಬಂದಿದ್ದೀವಿ. ಜೇಡ್ ವಾಟರ್ ಇದೆ, ಸೊ ಮತ್ತೆ ಜೇಡ್ ಬೆಡ್ ಇದೆ. ಸೊ ಯಾವ ರೀತಿ ಎಲ್ಲ ಇವ್ರ ಥೆರಪಿ ತಗೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವಾಗ ಕೇಳೋಣ. ಬ್ರದರ್ ನಮಸ್ತೆ, ನಿಮ್ ಹೆಸರು ಬ್ರದರ್? ನನ್ನ ಹೆಸರು ದಿಲೀಪ್ ಅಂತ. ದಿಲೀಪ್ ಅಂತ. ಬ್ರದರ್ ನೀವು ಸರಾಕೆರೆ ಹೇಗೆ ಬಂದ್ರಿ? ಅದು ನಾವಿರೋ ಮನೆ ಪಕ್ಕದ ರಸ್ತೆಯಲ್ಲೇ ಅದು ಇರೋದ್ರಿಂದ ಓಕೆ ಸೊ ನಾನು ಏನು ಅಂತ ತಿಳ್ಕೊಳಕ್ ಹೋಗಿದ್ದೆ. ಓಕೆ ಸೊ ಅವಾಗ ಅದನ್ನ ನೋಡಿ ಒಂದ್ ತಿಂಗಳು ಅಲ್ಲಿ ಹೋದೆ. ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇತ್ತು ಬಾಡಿಲಿ. ಬೇಸಿಕಲಿ ನಂಗೆ ವೆರಿಕೋಸ್ ವೇನ್ಸ್ ಮತ್ತೆ ಶುಗರ್ ಸ್ವಲ್ಪ ಹೈ ಇತ್ತು. ಸೊ ಇದೆರಡು ಇಶ್ಯೂಸ್ ಇತ್ತು ಮೇಜರ್. ವೆರಿಕೋಸ್ ಪೇನ್ಸ್ ನಿಮ್ಗೆ ಯಾವಾಗಿಂದ ಇತ್ತು? ವೆರಿಕೋಸ್ ವೇನ್ಸ್ ನಂಗೆ ಆಲ್ಮೋಸ್ಟ್ 5 ವರ್ಷದಿಂದ ಇದೆ. 5 ವರ್ಷದಿಂದ. ಅದಕ್ಕೇನಾದ್ರೂ ಮೆಡಿಸಿನ್ಸ್ ಅಥವಾ ಡಾಕ್ಟರ್ಸ್? ನಾನು ಮೆಡಿಸಿನ್ ತಗೋತಿರ್ಲಿಲ್ಲ, ಬಟ್ ಸಾಕ್ಸ್ ಹಾಕೋತಾ ಇದ್ದೆ. ಸ್ಟಾಕಿಂಗ್ಸ್ ತರ. ಇಟ್ ವಾಸ್ ವೆರಿ ಪೇನ್ಫುಲ್ ಅಂಡ್ ತುಂಬಾ ಕಷ್ಟ, ತುಂಬಾ ಅಂದ್ರೆ ಅನ್ಕಂಫರ್ಟಬಲ್ ಆಗಿದೆ. ಕಾಲು ಊತ ಅಥವಾ ಏನಾದ್ರೂ ಫಂಗಸ್ ಆತರ ಏನಾಗಿತ್ತು ವೆರಿಕೋಸ್ ಅಲ್ಲಿ? ವೆರಿಕೋಸ್ ಅಲ್ಲಿ ಆ ತರದೇನು ಆಗ್ತಿರ್ಲಿಲ್ಲ. ಒಂಥರ ಇಟ್ ಯೂಸ್ ಟು ಗೆಟ್ ಹೆವಿ ಬಿಕಾಸ್ ಆಸ್ ಯು ನೋ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಅಲ್ಲೇ ಹೋಗಿ ನಿಂತ್ಕೊಂಡಿರೋದ್ರಿಂದ ಆಗೋದು. ಕೆಲವು ಟೈಮ್ ಬ್ಲಡ್ ಯೂಸ್ ಆಗೋದು, ನರ್ವ್ಸ್ ಎಲ್ಲ ಒಂದ ಥಿಕ್ ಆಗಿ ಟ್ವಿಸ್ಟ್ ಆಗಿ ಆ ತರದೆಲ್ಲ ಆಗಿತ್ತು. ಬಟ್ ತುಂಬಾ ಕೆಟ್ಟದಾಗಿಲ್ಲ, ಬಟ್ ಆದ್ರೂ ಐ ವಾಸ್ ನಾಟ್ ಅಟ್ ಆಲ್ ಕಂಫರ್ಟಬಲ್. ಬಾಡಿ ಫ್ಲೆಕ್ಸಿಬಲ್ ಪೇನು ಇರೋದು, ಪ್ಲಸ್ ಬಾಡಿ ಫ್ಲೆಕ್ಸಿಬಿಲಿಟಿ ಇರ್ತಿರ್ಲಿಲ್ಲ. ಸ್ವಲ್ಪ ಕಾಲು ಗಿಲ್ಲು ಬೆಂಡ್ ಮಾಡಿದ್ರೆ ತುಂಬಾ ನೋವಾಗ್ತಿತ್ತು. ಓಕೆ, ಅದಕ್ಕೆ ಏನು ಡಿಸಿಷನ್ ಆಗಿ ಒಂದು ಡಾಕ್ಟರ್ಸ್ ನ ಸಜೆಸ್ಟ್ ಮಾಡಿ ಆ ತರದೇನು? ಸೊ ಎಲ್ಲ ಡಾಕ್ಟರ್ಸ್ ಏನ್ ಹೇಳಿದ್ರು ಅಂದ್ರೆ ಅದಕ್ಕೆ ಒಂದು ಸರ್ಜರಿ ಮಾಡ್ಬೇಕು, ಬಟ್ ಅದ್ರಲ್ಲಿ 100% ಕ್ಯೂರ್ ಇಲ್ಲ. ಇಟ್ ಮೇ ಕಮ್ ಬ್ಯಾಕ್ ಅಂತ. ಸೊ ಐ ವಾಸ್ ಲುಕಿಂಗ್ ಫಾರ್ ಸಮ್ ನ್ಯಾಚುರಲ್ ಇದು. ಸೊ ಇಲ್ಲಿ 30 days ಸೆರಾಕೆರೆಗೆ ಬಂದ್ಮೇಲೆ ನನ್ಗೆ ಐ ಫೌಂಡ್ ಇಟ್ ಇಸ್ ನೋವು ಕಮ್ಮಿ ಆಯ್ತು ಅಂಡ್ ಐ ವಾಸ್ ಲಿಟಲ್ ಫ್ಲೆಕ್ಸಿಬಲ್. ಒಂದ್ ಸ್ವಲ್ಪ ಬಾಡಿಲಿ ಪಾಸಿಟಿವಿಟಿ ಎಲ್ಲ ಇಂಪ್ರೂವ್ ಆಯ್ತು. ಸೊ ಐ ಥಾಟ್ ಓಕೆ. ಈ ಸರ್ಜರಿಗೆ ಎಷ್ಟು ಡಾಕ್ಟರ್ ಹತ್ರ ನೀವು ಸಜೆಷನ್ ಕೇಳಿದ್ರಿ? ನಾನು 2 ಡಾಕ್ಟರ್ಸ್ ಹತ್ರ ಕೇಳಿದೆ, 2 ಡಾಕ್ಟರ್ಸ್ ಹತ್ರ. ಅವರು ಅದು 1 ಲಕ್ಷ ತನಕ ಆಗ್ಬೋದು, ಬಟ್ ಅದು ಬರಲ್ಲ ಅಂತ ಹೇಳಿದ್ರು ಅವರು. ಬಟ್ ಎಷ್ಟೊಂದ್ ಜನ ಕೇಳಿದಾಗ ಅವರು ವಾಪಸ್ ಬರುತ್ತೆ, ಅದು ರಿಪೀಟ್ ಆಗುತ್ತೆ. ಒನ್ಸ್ ಸರ್ಜರಿ ಆದ್ರೇನು ಮತ್ತೆ ಬರೋದೇ ಕನ್ಫರ್ಮ್. ದಟ್ ವಾಸ್ ಎಲ್ಲ ಪೇಷಂಟ್ಸ್ ಫೀಡ್ಬ್ಯಾಕ್ ನಂಗೆ. ಸೊ ಐ ಥಾಟ್ ಇಟ್ಸ್ ಅದಂತ ಸಾಕ್ಸ್ ಹಾಕೊಂಡು ಅನುಭವಿಸ್ತಾ ಇದ್ದೆ. ಅಂದ್ರೆ ಆತರ ಫೀಡ್ಬ್ಯಾಕ್ಸ್ ಅವ್ರು ಹೇಳ್ಬೇಕಾದ್ರೆ ನಿಮಗೇನ್ ಅನ್ನಿಸ್ತು? ಸರ್ಜರಿಗೆ ಹೋಗ್ಬೇಕು ಅಂತಾರ ಬೇಡವೇ ಬೇಡ ಅಂತ? ಅದನ್ನ ಹೇಳಿದಾಗ ಏನ್ ಮಾಡಿಸ್ಕೊಂಡು ಏನ್ ಪ್ರಯೋಜನ? ಸೊ ರಿಪೀಟ್ ಆಗುತ್ತೆ ಅಂತ ಹೇಳಿದ್ರೆ ಬೇರೆ ಇನ್ನೇನಾದ್ರೂ ನ್ಯಾಚುರಲ್ ವೇ ಹೋಗೋಣ ಅಂತ ಐ ವಾಸ್ ಟ್ರೈಂಗ್. ಓಕೆ, ಎಷ್ಟು ದಿವಸದಲ್ಲಿ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು, ಚೇಂಜಸ್ ಇತ್ತು ಸರಾಕೆರಲ್ಲಿ? ಸರಾಕೆರಲ್ಲಿ ನಾನು 1 ತಿಂಗಳು ಬಂದಾಗ ಒಂದು 2 weeks ಅಲ್ಲೇ ಐ ಫೌಂಡ್ ಸಮ್ ಬೆನಿಫಿಟ್ಸ್. ಆಮೇಲೆ ದೆನ್ ಐ ಸ್ಟಾರ್ಟೆಡ್ ಕಮಿಂಗ್ ರೆಗ್ಯುಲರ್ಲಿ. ಆವಾಗ ಎಲ್ಲ ಬೇರೆಯವ್ರದ್ದು ಕಷ್ಟಗಳೆಲ್ಲ ನೋಡಿ, ಅದೆಲ್ಲ ನೋಡಿ ಎಷ್ಟೊಂದ್ ಜನಕ್ಕೆ ಸಾಲ್ವ್ ಆಗಿರೋ ನೋಡಿ ಐ ಫೆಲ್ಟ್ ವೆರಿ ಪಾಸಿಟಿವ್. ಸೊ ಆ ಪೀಪಲ್ ಅವ್ರದೆಲ್ಲ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿತ್ತು. ಸೊ ದೆನ್ ನಾ ಇನ್ನೊಂದು 15 ದಿನ ಮಾಡಿದೆ. ದೆನ್ ಆಫ್ಟರ್ 1 month ಐ ಡಿಸೈಡೆಡ್ ವಿ ವಿಲ್ ಬೈ ಫಾರ್ ದ ಹೌಸ್. ಓಕೆ, ಈ 15 days ಅಲ್ಲಿ ಸ್ವಲ್ಪ ಬೆಟರ್ ಅಂತ ಹೇಳಿದ್ರಲ್ಲ, ಎಷ್ಟು ಪರ್ಸೆಂಟ್ ಆ ಟೈಮ್ ಅಲ್ಲಿ ಬೆಟರ್ ಅನ್ಸುತ್ತೆ? 30% ಬೆಟರ್ ಆಗಿದೆ. 15 days ಗೆ 30%. ಥ್ಯಾಂಕ್ ಗಾಡ್. ಓಕೆ, ಇವಾಗ ವಾಟರ್ ಮನೆಗೆ ತಗೊಂಡ್ ಬಂದ್ರಿ. ಸೊ ಮನೆಗೆ ತಗೊಂಡ್ ಬಂದ್ಮೇಲೆ ನಿಮ್ಮ ಫೀಲ್ ಹೇಗಿತ್ತು? ಇವಾಗ ಅಲ್ಲೂ ನೀರ್ ಕುಡಿತಿದ್ರಲ್ವಾ? ಸೊ ಇವಾಗ ಮನೇಲೆ ಇದ್ರಲ್ಲೇ ಸೊ ನೀವು ಕುಕಿಂಗ್ ಪರ್ಪಸ್ಗೆ ನೀರ್ ಕುಡಿಯೋದೆಲ್ಲಾನು ಮಾಡ್ತಿದ್ರಿ. ಹೇಗ್ ಅನಿಸ್ತಾ ಇದೆ ನಿಮ್ ಜೇಡು? ಒಂದು ಜಸ್ಟ್ ನಾಟ್ ಓನ್ಲಿ ಫಾರ್ ಡ್ರಿಂಕಿಂಗ್ ಅಲ್ಲ. ಸೊ ಬಿಕಾಸ್ ಇದು ಸೇಮ್ ವಾಟರ್ ನಿಮ್ಗೆ ತರಕಾರಿ ತೊಳೆಯಕ್ಕೆ, ಅಡಿಗೆ ಮಾಡಕ್ಕೆ ಎಲ್ಲ ಬೆನಿಫಿಟ್ ಆಗುತ್ತೆ. ಸೊ ದಟ್ಸ್ ಹೌ ನನಗೆ ಐ ಫೌಂಡ್ ಇಟ್ ಬೆನಿಫಿಷಿಯರಿ. ಸೊ ಇಟ್ ಕವರ್ಸ್ ಎವ್ರಿಥಿಂಗ್. ವಿತೌಟ್ ಕೆಮಿಕಲ್ ಫುಡ್ ಅಂತ ಹೇಳಿ ನೀವು ತಗೊಂಡಾಗ ಹೇಗೆ ಅನಿಸ್ತು? ಯಾಕಂದ್ರೆ ನೀವು ಜೇಡ್ ವಾಟರ್ ವಾಶ್ ಮಾಡಿ ತಗೊಂಡಾಗ್ಲೇ ಕೆಮಿಕಲ್ ಎಲ್ಲ ರಿಮೂವ್ ಆಗುತ್ತೆ. ಅದ್ರ ಫೀಲ್ ನಿಮ್ಗೆ ಹೇಗಿತ್ತು? ಸಿ ಒನ್ ಥಿಂಗ್ ಇಸ್ ಅದರಲ್ಲಿ ಒಂದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್. ದಟ್ ಮುಂಚೆ ತಿನ್ನುವಾಗ, ತರಕಾರಿ ತಿನ್ನುವಾಗ ಅಥವಾ ಹಸಿದನ್ನ ಸಲಾಡ್ ಮಾಡುವಾಗ ತುಂಬಾ ಮನ್ಸದು ಇದರಲ್ಲಿ ಏನ್ ಕೆಮಿಕಲ್ ತಿಂತಾ ಇದೀವೋ, ಡೈರೆಕ್ಟ್ ಬಾಯ್ಲ್ ಮಾಡಿದ್ರೆ ತಿಂದ್ರೆ ಏನಾಗುತ್ತೋ ಅಂತ ಹೆದರಿಕೆ ಆಗೋದು. ಇವಾಗ ಧೈರ್ಯವಾಗಿ ಡೈಲಿ ಸಲಾಡ್ ತಿಂತೀನಿ ಊಟಕ್ಕಿಂತ ಮುಂಚೆ, ವಿಚ್ ವಿಲ್ ಹೆಲ್ಪ್ ಮೀ ಇನ್ ಶುಗರ್ ಕಂಟ್ರೋಲ್ ಆಲ್ಸೋ. ಶುಗರ್ ಕಂಟ್ರೋಲ್, ಬಿಕಾಸ್ ಇಟ್ ಗಿವ್ಸ್ ಯು ಸಮ್ ಫೀಲಿಂಗ್ ಸೊ ದಟ್ ಯು ಡೋಂಟ್ ಓವರ್ ಈಟ್. ಅಂಡ್ ಓವರ್ ಈಟ್ ಯಾವಾಗ ಮಾಡಲ್ವೋ ಅವಾಗ ನಿಮ್ ಬಾಡಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಸೊ ಇಟ್ ಇಸ್ ಎ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್, ಬಿಕಾಸ್ ವಾಟರ್ ಆಲ್ಸೋ ಹೆಲ್ಪ್ಸ್ ಅಸ್ ಟು ಹೈಡ್ರೇಟ್ ದ ಬಾಡಿ ಅಂಡ್ ರೆಡ್ಯೂಸ್ ದ ವೆಯ್ಟ್. ಅಂಡ್ ಈ ತರ ನಾವು ಫುಡ್ ಕಂಟ್ರೋಲ್ ಮಾಡೋದ್ರಿಂದ ನಮ್ಗೆ ಇಂಡೈರೆಕ್ಟ್ ಬೆನಿಫಿಟ್ ಇಸ್ ಆಲ್ಸೋ ದೇರ್.
ಓಕೆ, ಸೊ ಜೇಡ್ ವಾಟರ್ ಅಲ್ಲಿ ಬಂದು ನಿಮಗೆ ವೆಯ್ಟ್ ಲಾಸ್ ಆಗಿದೆ ಹಾಗಾದ್ರೆ? ಖಂಡಿತ ವೆಯ್ಟ್ ಲಾಸ್ ಆಗಿದೆ. ಎಷ್ಟು ವೆಯ್ಟ್ ಲಾಸ್ ಆಗಿದೆ? ಒಂದು 8 kg ಇಲ್ಲ, ಐ ವುಡ್ ಹ್ಯಾವ್ ಲಾಸ್ಟ್. ಎಷ್ಟು ದಿವಸದಲ್ಲಿ 8 kg? 8 kg, ದಿಸ್ ಇಸ್ ಆಲ್ಮೋಸ್ಟ್ 8-9 months. 8-9 months. ಓಕೆ, ಸೊ ನಿಮಗೆ ಅನ್ಸುತ್ತಾ ನಮ್ಮ ಬಾಡಿ ಫಿಟ್ ಇದೆ ಈಗ, ತರ ಹೆಲ್ತಿ ಸ್ಟ್ರೆಂತ್ ಇದೆ? ಖಂಡಿತ ಇದೆ. ಎಸ್, ವೆರಿ ಪಾಸಿಟಿವ್ ಐ ಫೀಲ್. ಅಂಡ್ ಆಲ್ಸೋ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಐ ಫೀಲ್ ಒಂಥರ ಪಾಸಿಟಿವಿಟಿ ಆಲ್ಸೋ ಕಮ್ಸ್ ಡ್ರಿಂಕಿಂಗ್. ನಿಮ್ಗೆ ವೆರಿಕೋಸ್ ಪೈನ್ಸ್ ಶುಗರ್ ಮಾತ್ರನೇ ಪ್ರಾಬ್ಲಮ್ಸ್ ಅಥವಾ ಬೇರೆ ಏನಾದ್ರೂ ಇತ್ತಾ? ಅದೆರಡೆ ಬೇಸಿಕಲಿ, ದಟ್ಸ್ ಅ ಮೇನ್ ಥಿಂಗ್. ಇದು ಜೆನೆಟಿಕಲ್ ಪ್ರಾಬ್ಲಮ್ ನಿಮ್ಗೆ? ಇಲ್ಲ, ಇದು ಇಬ್ರು ತಂದೆ ತಾಯಿ ಇಬ್ರಿಗೂ ಇಲ್ಲ, ಯಾರಿಗೂ ಇರಲಿಲ್ಲ ಇದು. ಸೊ ಇಟ್ ವಾಸ್ ಎ ಲೈಫ್ ಸ್ಟೈಲ್ ಡಿಸೀಸ್ ಅಂಡ್ ದಟ್ಸ್ ಹೌ ನಾನು ಅದಕ್ಕೋಸ್ಕರ ನಾನು ಅದನ್ನ ವಾಂಟೆಡ್ ಟು. ಶುಗರ್ ಮತ್ತೆ ನಿಮಗೆ ಯಾಕೆ ಬಂತು? Probably stress related and probably overeating and also ಬಾಡಿಗೆ ಜಾಸ್ತಿ ಸೆಡೆಂಟರಿ ಲೈಫ್ ಸ್ಟೈಲ್, ಪ್ರಾಬ್ಲಿ ಆಲ್ ದಿಸ್ 3 combination has helped. Definitely not genetics. ಓಕೆ, ಶುಗರ್ ಗೆ ಏನಾದರೂ ಮಾತ್ರೆ ತಗೊಳ್ತಿದ್ರಾ ವೆರಿಕೋಸ್? ಇಲ್ಲ, ನಾನು ಬರೀ ಆಯುರ್ವೇದಿಕ್ ತಗೋತಾ ಇದ್ದೆ. ಓಕೆ, ಬಟ್ ಅದರಲ್ಲಿ ಅಷ್ಟೊಂದು ಕಂಟ್ರೋಲ್ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವಾಗ ನಾನು ವಾಟರ್, ಫುಡ್ ಎಲ್ಲ ಕಂಟ್ರೋಲ್ ಮಾಡೋದ್ರಿಂದ, ಬಟ್ ವಿತ್ ಸಿಂಪಲ್ ಡಯಟ್ ಆಕ್ಚುಲಿ 6 months ಅಲ್ಲಿ I have reduced my sugar levels also. Concentrating by water and food combination. ಓಕೆ, ಸೊ ನೀರಲ್ಲೂ ಮತ್ತೆ ಥೆರಪಿಯಿಂದ ನಿಮ್ಮ ಫುಡ್ ಇಂದಾನು ಕೂಡ ನಿಮಗೆ ಶುಗರ್ ಲೆವೆಲ್ ನಾರ್ಮಲ್ ಆಗಿದೆ. And vitamin D especially in bodyಲಿ, that is one biggest improvement I see. And they say vitamin D is related with sugar control. Doctors they say, so with low vitamin D ಇದ್ರೆ ನಿಮ್ಗೆ ಶುಗರ್ ಕಂಟ್ರೋಲ್ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತಂತೆ. ಸೊ ನಾನು ಮೊನ್ನೆ ಒಂದು ಕಾಂಪ್ರಹೆನ್ಸಿವ್ ರಿಪೋರ್ಟ್ ಮಾಡಿಸಿದೆ, ವೇರ್ ಐ ವಿಲ್ ಶೋ ಯು. ರಿಪೋರ್ಟ್ ಇದೆಯಾ? ನಾನು ತೋರಿಸ್ತೀನಿ ನಿಮಗೆ. ಅದನ್ನು ಸ್ಕ್ರೀನ್ ಅಲ್ಲಿ ನಾವು ಹಾಕ್ತೀವಿ. ವಿಟಮಿನ್ ಡಿ ಹಸ್ ಇಂಪ್ರೂವ್ಡ್. ಓಕೆ, ಇಟ್ ವಾಸ್ ಆಲ್ ಬಿಯಾಂಡ್, ತುಂಬಾ ಕಮ್ಮಿ ಇತ್ತು. ಐ ಥಿಂಕ್ ನೌ ಇಟ್ ಹಸ್ ಗಾಟ್ ಸಮ್ ಆವರೇಜ್. ಸೊ ಅದ್ರ ವಿಟಮಿನ್ ಡಿ ಇಂದ ಬೇರೆ ಏನ್ ಸಫರ್ ಆಗಿದ್ರಿ? ಶುಗರ್ ಲೆವೆಲ್ ಕಂಟ್ರೋಲ್ ಬರಲ್ಲ, ಓಕೆ, ಬೇರೆ ಏನ್ ಸಫರ್ ಆಗಿತ್ತು ನಿಮಗೆ? See, vitamin D ಇಂದ maybe there are so many skin issues ಎಲ್ಲ ಇರ್ಬೋದು, I do not know. But sugar ಅಂತೂ ಡೆಫಿನೆಟ್ಲಿ it has. ಆಕ್ಚುಲಿ ವಿಟಮಿನ್ ಡಿ ಕಮ್ಮಿ ಆಗೋಗ ಒಂಥರ ಟೈರ್ಡ್ನೆಸ್ ಆಗುತ್ತೆ, ಬೋನ್ಸ್ ವೀಕ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಒಂದು ಆಕ್ಟಿವ್ನೆಸ್ ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋ ತರ ಇರುತ್ತೆ ಅಲ್ವಾ? ಸೊ ಅದೆಲ್ಲ ನೀವು ಫೀಲ್ ಮಾಡ್ತಿದ್ರ? ಕರೆಕ್ಟ್. ಇವಾಗ ತುಂಬಾ ಎನರ್ಜಿ ಇದೆ. ಮುಂಚೆ ತುಂಬಾ ಸಿಟ್ ಅಂದ್ರೆ ತುಂಬಾ ಶಾರ್ಟ್ ಟೆಂಪರ್ ಇರೋದು. ನಾವು ಓವರ್ ದ ಟೈಮ್ ಐ ಆಲ್ಸೋ ವಿಟಮಿನ್ ಡಿ ಇದೆಲ್ಲ ಸ್ಟೆಬಿಲೈಸ್ ಆದ್ಮೇಲೆ, ಸ್ವಲ್ಪ ಬಾಡಿ ಇದೆಲ್ಲ ಹೆಲ್ತಿ ಆದ್ಮೇಲೆ ಕೋಪನೂ ಕಮ್ಮಿ ಆಗಿದೆ. ಆಕ್ಟಿವ್ ಆಗಿದ್ದೀನಿ, ಕೋಪ ಕಮ್ಮಿ ಆಗಿದೆ. ಅಂಡ್ ಮೆನಿ ಸ್ಮಾಲ್ ಪಿನ್ ಪ್ರಿಕ್ಸ್ ಎಲ್ಲ ಇಗ್ನೋರ್ ಮಾಡಿದ್ರು, ಐ ಲರ್ನ್ ಟು ಇಗ್ನೋರ್. ಸೊ ದೇರ್ಸ್ ಲಾಟ್ ಆಫ್ ಚೇಂಜಸ್. ತುಂಬಾ ಚೇಂಜಸ್. ಅಂಡ್ ನಾನು ಅವತ್ತಿನ ದಿನ ಏನು ಇನ್ವೆಸ್ಟ್ ಮಾಡಿದೆ ಇದ್ರ ಮೇಲೆ, ಓಕೆ, ಅಂಡ್ ಇಟ್ಸ್ ಐ ಥಿಂಕ್ ಇಟ್ಸ್ ಬಿನ್ ಎ ಗುಡ್ ಇನ್ವೆಸ್ಟ್ಮೆಂಟ್. ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಖಂಡಿತ. ಆವಾಗ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿದೆ. ಬಟ್ ನೌ ಐ ಫೀಲ್ ಮೈ ಇನ್ವೆಸ್ಟ್ಮೆಂಟ್ ವಾಸ್ ವರ್ತಿ. ಓಕೆ, ಸೊ ನಿಮ್ಮ ವರ್ತ್ ನೋಡಿ ನಿಮ್ಮ ಸಿಸ್ಟರ್ಗೂ ಇನ್ವೆಸ್ಟ್ ಮಾಡಿದ್ದೀರಾ. ಸೊ ಅವ್ರು ಹೇಗಿದ್ದಾರೆ? ಅವ್ರಿಗೂ ಚೆನ್ನಾಗಿ ಇದಾಗಿದೆ. ಶಿ ಇಸ್ ಆಲ್ಸೋ ಬಿಕಮ್ ಆಕ್ಟಿವ್, ಬಟ್ ಅದು ಶಿ ಇಸ್ ಆಲ್ಸೋ ಇಂಪ್ರೂವಿಂಗ್. ಸೊ ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಒಂದು ವಿಡಿಯೋಸ್ಗೆ. ಓಕೆ, ಸೊ ಇಷ್ಟೊತ್ತು ನಿಮ್ಮ ವಿಷಯಗಳನ್ನ ಕೇಳಿ ತುಂಬಾ ಸಂತೋಷ ಆಯ್ತು. ನಮ್ಮ ಅಪ್ಪ ಅಮ್ಮಂದಿರಿಗೆ ನಿಮ್ಮ ಮಾತು ಏನಾಗಿರುತ್ತೆ? ಏನಂತ ಹೇಳಿದ್ರೆ, ಒಂದು ನೀರು ಮತ್ತೆ ಊಟ, ಇದೆರಡು ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದೆರಡನ್ನು ಕ್ವಾಲಿಟಿಯಾಗಿ ಮಾಡಿದ್ರೆ ಅಂಡ್ ಕ್ವಾಂಟಿಟಿ ಕಂಟ್ರೋಲ್ ಮಾಡಿದ್ರೆ ಖಂಡಿತ ದೇಹದಲ್ಲಿ ಎಲ್ಲಾ ತರದ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಖಂಡಿತವಾಗ್ಲು. ಸೊ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಸೂರ್ಯನ ಕಿರಣ ನಮಗೆ ಸಿಗಬೇಕಾದ್ರೆ ನಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ. ನೀರು ಸಿಕ್ಕಿದೆ, ಸೂರ್ಯನ ಕಿರಣನೂ ಸಿಕ್ಕಿದೆ, ಸೊ ಒಳ್ಳೆ ಗಾಳಿ ವಾತಾವರಣ ಬದಲಾಗೇ ಆಗುತ್ತೆ. ಸೊ ಆರೋಗ್ಯ ಅನ್ನೋದು ನಮಗೆ ನ್ಯಾಚುರಲ್ ಆಗಿ ಸಿಗುವಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಥ್ಯಾಂಕ್ಸ್ ಬ್ರದರ್, ಒಳ್ಳೆ ವಿಷಯಗಳನ್ನ ಥ್ಯಾಂಕ್ ಯು ಫಾರ್ ಫಸ್ಟ್ ಒಂದು ತಿಂಗಳು ನಾವು ಬಂದಾಗ ತುಂಬಾ ನಿಮ್ ಜನ ಎಲ್ಲ ತುಂಬಾ ನನ್ನ ಟೀಮ್ ಮೆಂಬರ್ಸ್ ಎಲ್ಲ ದೇ ಬಿನ್ ವೆರಿ ಕೈಂಡ್ ಟು ಮೀ ಅಂಡ್ ದೇ ಕೈಂಡ್ ಟು ಅದರ್ಸ್ ಆಲ್ಸೋ. ಇದೇ ತರ ನೀವು ಸುಮಾರು ಜನಕ್ಕೆ ಹೆಲ್ಪ್ ಮಾಡುವಂತ ಆಗ್ಲಿ ಅಂತ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಗಾಡ್. ಖಂಡಿತವಾಗ್ಲು ನಿಮ್ಮ ಒಂದು ಬಾಯಿ ಮುಗುರ್ತಾ ಇನ್ನೂ ಹೆಚ್ಚಿನ ಸರಾ ಕೇರ್ ಸೆಂಟರ್ ಮಾಡಿ ಹೆಚ್ಚು ಅಪ್ಪ ಅಮ್ಮಂದಿರಿಗೆ ಆರೋಗ್ಯ ಕೊಟ್ಟರು. ಥ್ಯಾಂಕ್ ಯು.